ಅಮ್ಮ ನಾನು 2 ಲಕ್ಷ ಕೊಡ್ತೀನಮ್ಮ ಅಂತ ಕುಂಭ ಕಾಸಿಗೆ ಹೋದೆ. ನನ್ನ ಹತ್ರ ಮಾಯಾ ಮಂತ್ರ ವಾಮಾಚಾರ ಏನೇನೂ ಇಲ್ಲ. ಬಿಳಿ ಸೀರೆಕೊಂದು ಏನು ಚಂದ ಬಂದ್ಲು ಅಂತೀರ. ಸದಾಚಾರವಾಗಿ 6 ತಿಂಗಳು ತಪಸ್ ಮಾಡಿದೆ. ನೀ ಸ್ನಾನ ಮಾಡಕ್ಕಿಲ್ಲ, ನೇಪಾಲ್ಗೆ ನಡಿ ಅಂದ್ಲು. ಏನೋ ಮಾಡ್ಲಿ ಅಂದೆ. ಅಮ್ಮ ಏನಾದ್ರು ಮಾಡತ್ತಾಯಿ ಕಾರಿಗೆ, ನನ್ಗೆ ಅನಿಸ್ತಾ ಇದೆ ನಿಂಗೆ ಕೊಡು. 18 ನ್ಯೂಸ್ ಅವರು ಫಾಲೋ ಮಾಡ್ಕೊಂಡ್ ಬಂದಾರ ನನ್ನ. ಎಲ್ಲ ಗಾಡಿ ವಿಡಿಯೋ ತಕೊಂಡ ಎಲ್ಲ ತಕೊಂಡ್ ಹಾಕಿದ. ಸಿಕ್ಕಾಪಟ್ಟೆ ಅಲ್ಲಿ ಫ್ಯಾನ್ಸ್ ಆದ್ರು. ನಮಸ್ಕಾರವಾ. ನನ್ನ ಹೆಸರು ಏನೋ ಇಟ್ಟಿದ್ದಾರೆ ಎಲ್ಲಮ್ಮ, ದೊಡ್ಡದು ಬೇರೆ ಹೆಸರಿದೆ. ಆದ್ರೆ ನನಗೆ ಎಲ್ಲಮ್ಮ ಕೊಡ ಹೊತ್ತ ಮೇಲೆ ಎಲ್ಲ ಒಳ್ಳೇದ್ ಮಾಡಿದಾಳೆ. ಅಣ್ಣಮ್ಮನ ಹೇಳಿಕೆ ಆಯ್ತು, ಕೊಡಹೊರು ಸುತ್ತು ಬೀದಿ ಬೀದಿ ಗ್ರಾಮ ಗ್ರಾಮ ಕೊರೋನಾ ಮಾಯ ಆಗ್ಬೇಕಲ್ಲಿ ಬಂದಾಗಬಾರ್ದಲ್ಲೇ ಅಂದು. ಯಾವತ್ ಕೊಡ ಹೊತ್ತೆ ಅವತ್ತಿಂದ ಅದೃಷ್ಟ ಸ್ಟಾರ್ಟ್ ಆಯ್ತು. ಇವನ್ ಮಲ್ಲೇಶ್ವರಮಲ್ಲಿ ಎಲ್ರಿಗೂ ಗೊತ್ತಿದೆ, ಕೊಡ ಹೊತ್ತ ಮೇಲೆ ಕೊರೋನಾ ಮಾಯ ಆಯ್ತು. ಅಮ್ಮ ನೀ ಬಂದ ಮೇಲೆ ಕೊರೋನಾ ಮಾಯ ಆಯ್ತು ಅಂದ್ರು. ಸೊ ಹಂಗಾಗಿ ಅಮ್ಮನ್ನೇ ತಲೆ ಮೇಲೆ ಹೊತ್ಕೊಂಡ್ ತಿರುಗಿದೆ. ಆಮೇಲೆ ಒಂದಿನ ಹಿಂಗೆ ಒಂದು 5-6 ತಿಂಗಳು ತುಂಬಾ ಸುತ್ತಿಸ್ಬಿಡ್ಲು. ಕಾರಲ್ಲಿ ನೆಲದಲ್ಲಿ ಏನು ಚಪ್ಪಲಿ ಇಲ್ಲ, ಏನಿಲ್ಲ, ಕಲ್ಲು ಮುಳ್ಳು ಎಲ್ಲ ಸುತ್ತಬಿಟ್ಟೆ. ಅದಾದ್ಮೇಲೆ ಕಾರ್ ಬಂದ್ಮೇಲೆ ಮುಂದೆ ಕುಂದ್ರದು ಅಂದ್. ಇವ ಹಿಂಗ ನಿಂತ್ಕೊಂಡ್ಬಿಟ್ಟೆ. ಇವಾಗ ಕಾರ್ ಬರ್ತದ. ಹ್ಞೂ ಅಂದ್ಲು. ಕಾರ್ ಬಂದೈತಿ, ಕಾರಲ್ಲಿ ತಾನು ಮುಂದೆ ಕುತ್ಕೋತಾಳ. ಈಗ ಗ್ರಾಮ ದೇವತೆ ನನ್ಗೆ ಉತ್ಸವ ಮೂರ್ತಿ ಹಾಕೋ ಅಂದ್ಲು. ಅದನ್ನ ಮಾಡಿದೆ. ಇವಾಗ ಎಲ್ಲ ಕಡೆಗೂ ಸುತ್ತಾಳೆ. ಈಗ ಮೊನ್ನೆ ಇದಕ್ಕೆ ಹೋದೆ. ಎಲ್ಲಿ ಹೋದ ವರ್ಷ ಅಯೋಧ್ಯೆ ಹೋಗಿ ಬಂದೆ. ಈಗ ಕುಂಭಕ್ಕೆ ಹೋದೆ. ನ್ಯೂಸಲ್ಲೆಲ್ಲ ಬಂತು, ಕುಂಭ ಕಾಸಿಗೆ ಹೋದೆ. ಕಾಸಿ 2 ದಿನ ಮಸಾನ್ ತಪಸ್ ಮಾಡಿದೆ. ಫಸ್ಟ್ ಆಫ್ ಆಲ್ ನಾನು ಸದಾಚಾರಿ, ನನ್ನ ಹತ್ರ ಮಾಯಾ ಮಂತ್ರ ವಾಮಾಚಾರ ಏನೇನೂ ಇಲ್ಲ, ನಾ ಕಲಿದೂ ಇಲ್ಲ, ಆಯ್ತಾ. ಸೊ ಅದು ಇದೇ ಸಾಕು. ಎಲ್ಲಮ್ಮ ಸ್ವಯಂ ಇದ್ದಾಳೆ. ಇವರು ಅಷ್ಟೇ, ಇಲ್ಲಿ ನದಿನಲ್ಲಿ ತುಂಬಾ ತಪಸ್ ಮಾಡಿದೀನಿ ನಾನು ಬಂದು. ಸೊ ನಿಮಿಷಾಮ್ಮನ ಕೃಪೆನೂ ಹಂಗೆ. ಇಲ್ಲೆಲ್ಲರೂ ಪ್ರಾಣ, ಇವರೆಲ್ಲರೂ ನನಗೆ, ಆಯ್ತಾ. ಇವ್ರು ಅಷ್ಟೇ ಬಡ್ಕೊಳ್ತಾರೆ ಅಮ್ಮ 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 ಅಂತ. ಅದಾದ್ಮೇಲೆ ಕಾಸಿ 2 ದಿನ ಮಸಾನ್ ತಪಸ್ಸಾಯ್ತು. ಅದಾದ್ಮೇಲೆ ಗಂಗೆ ಸ್ನಾನ ಮಾಡಿ ನಡಿ ಅಂದ್ಲು. ಗಂಗೆ ಸ್ನಾನ ಮಾಡಿದೆ. ಆಸಾಮ ನಡಿ ಅಂದ್ಲು. ಅಯ್ಯೋ ಆಸಾಮ, ಇವ ಅದು ಎಲ್ಲಿ ಏನೋ ಒಂಚೂರು ನೋಡಿದೀನಿ ಟಿವಿಯಾಗ, ಮಂತ್ರ ಗೊತ್ತೈತಿ, ಹಂಗ ಹೋಗೋದು ಅಂದ. ನಾನು ಇದು ನಡಿ ಕರ್ಕೊಂಡು ಅಂದ್ಲು. ಇವ ಯಾರಿಗೋ ಕೇಳ್ದೆ ಕಾಶಿನಲ್ಲಿ, ಯಪ್ಪ ಇದು ಆಸಾಮ್ ಎಲ್ಲೈತಿ ಅಂತ. ಓಯ್ ಅಮ್ಮ ಬಹುತ್ ದೂರ ನಿನ್ಗೆ ಯಾಕ್ಲ ಅದೆಲ್ಲ ದೂರಗಿರು, ನಾನು ಬಂದಿಲ್ವಾ ಬೆಂಗಳೂರಿಂದ ಇಲ್ಲಿಗೆ, ನಿನ್ಗೆ ಎಷ್ಟು ದೂರ ಐತಿ ಹೇಳು, ಭಯ ಬಿಡಿಸ್ಬೇಡ ನನಗೆ. ಅಮ್ಮ 1-2 ಕಿಲೋಮೀಟರ್ ಆಗ್ಬೋದು ಅಂದ ಇಂಡಿಯಾಗ. ಅಷ್ಟೇನಾ, ಆತ್ ಬಿಡಲ್ಲ ಅಂತೆ. ಕ್ಯಾ ಅಮ್ಮ ಇತ್ನಾಯಿ ಅಂತ. ಅಷ್ಟೇ ಆದ್ರೆ ನನ್ಗೇನ್ ಭಯ ಇಲ್ಲ, ನಾ ಹೋಗ್ತೀನಿ ಬಿಡ ಅಂತಂದೆ. ಇವ ಓದೆ 4 ದಿನ ಕಾರ್ ಓಡಿಸಿದೆ. 4 ದಿನ ಅಲ್ಲಿ ಬೇರೆ ನಾನ್ ವೆಜ್ ವೆಜ್, ನನಗೆ ವೆಜ್ ಬೇರೆ. ಒಂದು ದಿನ ಬೆಳಗಿನ ಜಾವ ಟಿಫನ್ ಸಿಕ್ಕರೆ ಮರುದಿನ ರಾತ್ರಿಗೆ ಊಟ. 4 ದಿನ ನಾನು ಇವ ನೀನ್ ಹೆಂಗ್ ಕಾಣಿಸ್ತೀಯ ನಂಗೆ ಗೊತ್ತಿಲ್ಲ, ನಿನ್ಗೆ ಹೋಗೋಣ ಅಂತ ಅಳಿಕಿ ಹೆಂಗವ ಅಂದೆ. ಒಂದು 5 ಗಂಟೆಯಿಂದ 6 ಗಂಟೆ ಒಂದ್ ಸ್ವಲ್ಪ ಮಲಗಿದೆ. ಬಿಳಿ ಸೀರೆಕೊಂದು ಏನು ಚಂದ ಬಂದ್ಲು ಅಂತೀರ. ನನ್ನ ಜೀವನದಲ್ಲಿ ನೋಡ್ಲಿಲ್ಲ ಅಂತ ಹೆಣ್ಮಗಳು, ಅಷ್ಟು ಸುಂದರವಾಗಿದ್ಲು. ನೀನ್ ಏನ್ ಚಂದ ಇದೀವಾ ಅಂತಂದೆ. ಈ ಕಣ್ ತೆಗದ್ಮೇಲೆ ಕೂತಾಗ ಏನು ಕೂತಲ್ಲೇ ನಿದ್ರೆ ಬಂತಲ್ಲ ಕಾರಲ್ಲಿ ಡ್ರೈವಿಂಗ್ ಮಾಡೋ ಕಡೆ, ಹಿಂಗ್ ಕನ್ಸು ಬಂತು. ಆಮೇಲೆ ನೋಡಿದೆ, ಇವ ಏನ್ ಚಂದ ಇದ್ದಿತ್ತಾಯಿ ನೀನು, ಹೆಂಗವ ಇದು, ನಾನು ಹೆಂಗ್ ಬಂದೇನೋ ಒಂದು. ನೀನ್ ಸ್ನಾನ ಮಾಡಕ್ಕಿಲ್ಲ, ನಾನ್ ಮುಟ್ಟೋವರೆಗೂ ಹಂಗೆ ಬರ್ಬೇಕು ಅಂದ್ಲು. ಇವ 4 ದಿನ ಒಂದ ಸೀರೆಯಲ್ಲಿದ್ದೆ, ಸ್ನಾನ ಮಾಡ್ಲಿಲ್ಲ ನಾನು. ಎಲ್ಲಾರು ದಾಬಾದಲ್ಲಿ, ಅಮ್ಮ ನೀನ್ ಬಂದಿದಿ ನಮ್ಮ ಅದೃಷ್ಟ ತಾಯಿ, ನೀನ್ ಒಂದ್ ಕೆಲ್ಸ ಮಾಡು, ನೀನ್ ಸ್ನಾನ ಮಾಡ್ಕೋರು, ಆರಾಮಾಗಿ ರೆಸ್ಟ್ ತಗೋ, ನೀನ್ ತಗೊಂಡ್ಬಿಟ್ಟು ಊಟ ಕಟ್ಕೊಡ್ತಿ ತಗೊಂಡೋಗು. ಬೇಡ ನನ್ಗೆ ಅವೆಲ್ಲ ಏನು ಬೇಡ, ನಾನ್ ಇರಕ್ಕಿಲ್ಲ, ಅಮ್ಮನ ಅಪ್ಪನೇ ಇದೆ, ಹಂಗೆ ಬರ್ಬೇಕು, ಹೋಗ್ತೀನಿ. ಬೇಕಾದ್ರೆ ಟಿಫನ್ ಬಾಕ್ಸ್ ಹಾಕೊಡ್ರಿ ತಗೊಂಡೋಗ್ತೀನಿ. ತಗೊಂಡೋಗುದು ಅದು ಎಲ್ಲಿ ತಿಂತೀನಿ, ಡ್ರೈವಿಂಗೇ ಮಾಡ್ಬೇಕು. 4 ದಿನ ಹೋದೆ. 5ನೇ ದಿನಕ್ಕೆ ಕಾಮಾಕ್ಯಾಗ ಮಧ್ಯರಾತ್ರಿ 1:30 ಹೋಗಿ ಸೇರಿದೆ. ಬುಧವಾರ ಹಾಕಿದ ದಿನ ಹೋದೆ. ಫಸ್ಟ್ 500 ಕೆಂಬೆರೆ ಹಿಡಿದ್ಬಿಟ್ಟಿತ್ತು. ಈ ಕುಂಭದಲ್ಲಿ ಅಗೋರಿಗಳೆಲ್ಲ ಇದ್ರಲ್ಲ, ಅವ್ರ ಜೊತೆಗೆ ಇದ್ಬಿಟ್ಟ. ನನ್ಗೆ ಅಮ್ಮ ಅಂದ್ಲು, ನೀನ್ ಇರ್ಬೇಕೇನಲ್ಲ ಅವ್ರ ಜೊತೆಗೆ ಅಂದ್ಲು. ಅವ್ರು ತುಂಬಾ ಪ್ರೀತಿಯಿಂದ ಇರು ಅಂದ್ರು. ಇದ್ಬಿಟ್ಟವ ತಾಯಿ, ಅದು ಒಂದೇ ತಪ್ಪಾಗಿದ್ದು. ಕೆಮ್ಮು ಹಿಡ್ದಿದ್ದು ನೆಗೆಟಿವ್ ಅವ್ರದ್ದು ಇದಾಗ್ಬಿಡ್ತು. ನನ್ಗೆ 1 ತಿಂಗಳು ಅನ್ಭೋಗ್ಸಿದೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಮ್ಮ ಏನ್ ಮಾಡ್ಲಿ ಅಂದೆ. ಅವ್ರು ಯಾರೋ ಹೇಳಿದ್ರು, ನೀವ್ ಅಮ್ಮನ್ಗೆ ಅರ್ಕೆ ಮಾಡ್ಕೊಂಡು ಪರಿಕ್ರಮ ಮಾಡ್ದೆ. ಏನು ಮಾಡ್ಲಿಲ್ಲ, ಅಮ್ಮನ್ಗೆ ಪರಿಕ್ರಮ ಮಾಡ್ದೆ. ಮಾಡಿದ ತಕ್ಷಣ 2 ದಿನದಾಗ ಕೆಮ್ಮು ಮಾಯ ಆಗೋಯ್ತು. ಎಷ್ಟು ಔಷಧಿ ಕೆಲಸ ಮಾಡ್ಲಿಲ್ಲ, ಆ ಶಕ್ತಿ ಕೆಲಸ ಮಾಡುದು. ಕಾಮಕ್ಕೆ ಎಂತ ಶಕ್ತಿ ಅಂತಿ. ಮಾಯಾ ಮಂತ್ರ ವಾಮಾಚಾರಕ್ಕದು ಸ್ಕೂಲು ಕಾಲೇಜು. ನಾನು ಮಾತ್ರ ಏನೂ ಕಲೀಲಿಲ್ಲ. ನಾನು ಸದಾಚಾರವಾಗಿ 6 ತಿಂಗಳು ತಪಸ್ ಮಾಡಿದೆ. ಅವ್ರು ಅಲ್ಲಿರೋ ಸ್ವಾಮೀಜಿ ಅಮ್ಮನ್ ಪೂಜಾರಿ ಅವ್ರಂತಾರಮ್ಮ, ಕೋಟ್ಯಾಂತರ ಜನ ಬರ್ತಾರೆ, ನಾವ್ ಇವತ್ತು ಯಾರನ್ನೂ ಮಾತಾಡಕ್ಕಿಲ್ಲ ತಾಯಿ, ನೀನು ನೋಡ್ತಿದೀವಿ 6 ತಿಂಗಳಿಂದ, ನೀನ್ ಏನು ಮಂತ್ರ ತಂತ್ರ ಕಲೀಲಿಲ್ಲ ತಾಯಿ, ಬರ್ತಿದಿ ಅಮ್ಮನ ಪರಿಕ್ರಮ ಮಾಡ್ತಿದಿ, ಸುತ್ತಿಬಿಟ್ಟು ಹರಕೆ ಮಾಡ್ಕೊಂಡು ಹೋಗ್ಬಿಡ್ತಿದಿ. ಇಷ್ಟ ಕಣಮ್ಮ ನೀನ್ ಮಾಡ್ತಾ ಇರೋದಮ್ಮ, ನೀವ್ ಹೋಗ್ಬೇಡವೆ, ಇಲ್ಲೇ ಇರು. ನಾನಿರಕ್ಕಿಲ್ಲ, ಬೆಂಗಳೂರಲ್ಲಿ ನನ್ನ ಫ್ಯಾನ್ಸ್ ತುಂಬಾ ಇದಾರೆ. ಆಮೇಲೆ ಎಲ್ಲಮ್ಮನ ದೇವಸ್ಥಾನ ಬೇಕು ಮಲ್ಲೇಶ್ವರಮಲ್ಲಿ, ನಾನಿರಕ್ಕಿಲ್ಲ ಅಂದೆ. ಆಮೇಲೆ ಹೌದಾ ಅಮ್ಮ ಬರ್ತೀರೋ ಅಂದ್ರು. ಆಯ್ತಾಳೆ ಬರ್ತೀನಿ ಅಂದೆ. ಇವಾಗ ಅಲ್ಲಾದ್ಮೇಲೆ ಅಂಬುಮಾಚಿ ಆಯ್ತು. ಆಕೆ 3 ದಿನ ರಜಾ ಹಾಕ್ತಾಳ, ಅದಾಯ್ತು. ಅದಾದ್ಮೇಲೆ ಹೊರಟೆ.
ನೇಪಾಲ್ಗೆ ನಡಿ ಅಂದ್ಲು. ಆ್ಯಕ್ಚುಲಿ ನಾನು 18 ನ್ಯೂಸ್ ಅವರು ಫಾಲೋ ಮಾಡ್ಕೊಂಬಂದಾರ ನಾನು ನೋಡಿಲ್ಲ. ನಾನು ಅವ್ನು ಮಾರ್ಕೆಟ್ನೆ ಬಂದು ಅಮ್ಮ ಕಾಸೆ ಅಂದ, ನಿನ್ಗೇನೋ ಅಂತಂದೆ. ಇಲ್ಲಮ್ಮ ನಾನು ನಿಂದು ಇದು ಬೇರೆ ಇದೆ, ಹಂಗೆ ಎಲ್ಲಿಂದ ಬಂದಿರಿ ಏನೋ ಅಂತಂದ. ನಾನು ಬೆಂಗಳೂರಿಂದ ಬಂದಿನಿ ಕರ್ನಾಟಕ ಅಂತ. ಹಾ ಟೀಕೆ, ಮತ್ತೆ ನಿನ್ಗೇನಾಗಬೇಕು ಅಂತಂದೆ. ನಾನು ನಿಮ್ಮನ್ನ ಫಾಲೋ ಮಾಡ್ತಿದ್ದೆ, ಯಾಕೆ ಫಾಲೋ ಮಾಡ್ದಿ ಅಂದೆ. ಇಲ್ಲಮ್ಮ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಫಾಲೋ ಮಾಡಿದೆ ತಾಯಿ ಅಂತಂದೆ. ಹ್ಞೂ ಆಯ್ತು ಏನೀಗ ಅಂತಂದೆ. ಅಮ್ಮ 1-2-3 ನ್ಯೂಸು ಅಂದ. ಆಮೇಲೆ ಅವನು ನ್ಯೂಸ್ ತಗೊಂಡ್ಬಿಟ್ಟು ನಾನು ಹೇಳಿದೆ, ನೋಡು ನಾನು ತಪಸ್ ಮಾಡಕತ್ತೀನಿ, ಅಮ್ಮನ ದೇವಸ್ಥಾನ ಹೋಗ್ಬೇಕು ಮಲ್ಲೇಶ್ವರಮಲ್ಲಿ, ನಾನು ತಪಸ್ ಮಾಡಕತ್ತೀನಿ, ನೀವು ಕರ್ನಾಟಕದಲ್ಲಿ ಹೋಗಬಾರ್ದು ಅಷ್ಟ ಅಂದೆ. ಅವನೇನ್ ಮಾಡಿದ್ರು, ಸರಿ ಆಯ್ತಮ್ಮ ಅಂತ ಅಲ್ಲಿ ಆಸಾಮ್ ಮಾತ್ರ ಹಾಕಿದ. ಅಲ್ಲೂ ಸಿಕ್ಕಾಪಟ್ಟೆ ಫ್ಯಾನ್ಸ್, ಎಲ್ಲ ಗಾಡಿ ವಿಡಿಯೋ ತಕೊಂಡ, ಎಲ್ಲ ತಕೊಂಡ್ ಹಾಕಿದ, ಸಿಕ್ಕಾಪಟ್ಟೆ ಅಲ್ಲೂ ಫ್ಯಾನ್ಸ್ ಆದ್ರು. ಆಮೇಲೆ ಅಮ್ಮ ಅವ ಹೋಗುನುವಾ ಅಂತಂದೆ. ಲೇ ನ್ಯೂಸಲ್ಲಿ ಹೇಳಿದ್ದೆ ನಾನು, 18 ನ್ಯೂಸಲ್ಲಿ ಕಾಶ್ಮೀರ್ಗೆ ಹೋಗ್ತೀನಿ ಅಂತ. ನನ್ಗೆ ಇಂಡಿಯಾ ಬಾರ್ಡರ್ ಹೋಗೋದು ಭಾಳ ಇಷ್ಟ ಆಯ್ತು. ಕಾಶ್ಮೀರ್ ಹೋಗ್ತೀನಿ ಅಂದ್ರೆ ನನ್ನ ಫ್ರೆಂಡ್ ಅಂದ್ಲು, ಬೇಡ ಅಮ್ಮ ನೀನು ಅಲ್ಲೆಲ್ಲ ಮುಸ್ಲಿಮ್ಸು, ನೀನು ಊಟ ಗಿಟ ತಿನ್ನಕ್ಕಿಲ್ಲ, ಪ್ರಾಬ್ಲಮ್ ಆಗುತ್ತೆ, ನಿಂಗೊಂದು ಕೆಲಸ ಮಾಡು, ನೀನು ಆಸಾಮ್ ಹೋಗ್ಬಿಡು ಅಂದ್ಲು. ಇದು ಸಾರಿ ನೇಪಾಲ್ ಹೋಗ್ಬಿಡು ಅಂದ್ಲು. ನೇಪಾಲ ಅದೆಲ್ಲೈತಿ ಅಂದೆ. ಅದು ಇದು ಪಶುಪತಿ ಅಲ್ಲೇನೈತಿ ಅಂದೆ. ಪಶುಪತಿನಾಥ ಇದ್ದಾನೆ ಶಿವ, ಭಾಳ ಪವರು, ನೀನು ಅಲ್ಲಿ ಹೋಗ್ಬಿಡು ಅಂದ್ಲು. ಆಕಿ ಮಾತು ಸ್ವಲ್ಪ ಕೇಳ್ತೀನಿ ನಾನು. ಆತು ಬಿಡ ಹೋಗ್ತೀನಿ ಅಂದೆ. ಯವ್ವಾ ಓದೆ ನದಿ ಹಿಂಗೆ ಹೋಗುತ್ತೆ, ಕೊಲ್ಲಿ ಇಂತಿಂತಾವು, ಗಾಡಿ ದುಡುಕು. ನಾನಂದೆ ನಾನು ಹೋಗಕ್ಕಿಲ್ಲ ಅಂದೆ. ನಾನು ಇದು ಹೋಗಕ್ಕಿಲ್ಲ ಈ ಅದ್ರಲ್ಲಿ ಏನಾಗಿತ್ತು, ಡೆಲ್ಲಿಯವ್ರು ಒಬ್ರು ಮಗ, ಡೆಲ್ಲಿ ಅವನು ಬಂದ್ಬಿಟ್ಟು ನನಗೆ ಕಾಮಾಖ್ಯಲ್ಲಿ ಸಿಕ್ಕಿದ್ರು ಅವರು, ಆ ಹುಡುಗಿನೂ ಅವನು ಅಮ್ಮ ನಿನ್ಗೆ ಹೊಸ ಕಾರ್ ಕೊಡಿಸ್ತೀನಿ. ನನ್ಗೇನು ಹೊಸ ಕಾರ್ ಬೇಡ, ಇದು ಅಯೋಧ್ಯೆ ಗಾಡಿ ಕಾರ್, ಇದು ಹೆಸರಿದೆ ಇದಕ್ಕೆ, ನಾನು ಚೇಂಜ್ ಮಾಡಕ್ಕಿಲ್ಲ ಅಂದೆ. ಮತ್ತೆ ಅಮ್ಮ ನಾನು 2 ಲಕ್ಷ ಕೊಡ್ತೀನಮ್ಮ ಅಂತ. ಏನೋ ಮಾಡ್ಲಿ ಅಂದೆ. ಅಮ್ಮ ಏನಾದ್ರು ಮಾಡತ್ತ ಕಾರಿಗೆ, ನನ್ಗೆ ಅನಿಸ್ತಾ ಇದೆ ನಿಂಗೆ ಕೊಡ್ಬೇಕು. 2 ಲಕ್ಷ ರೂಪಾಯಿ ಕೊಟ್ಟ, ಗೂಗಲ್ ಪೇ ಮಾಡ್ಯವನ, ಐತಿ ಪ್ರೂಫ್, ಗೂಗಲ್ ಪೇ ಮಾಡ್ದ. ಅದನ್ನ ಕಾರಿಗೆಲ್ಲ ಮಾಡಿಸಿದೆ, ಹಿಂದೆ ಮುಂದೆ ಕ್ಯಾಮ್ರಾ ಹಾಕ್ಸಿದೀನಿ, ಒಂದು ಅಲ್ಯೂಮಿನಿಯಂ ಫೆಬ್ರಿಕ್ ಮಾಡಿಸಿದೀವಿ, ಬೆಡ್ ಹಾಕೋಕೆ, ಪಕ್ಕದಲ್ಲಿ ಅಮ್ಮ ಕೂತವಳೆ, ಫೋಕಸ್ ಲೈಟು, ಸೋಲಾರು ಎಲ್ಲ ಐತಿ ಕಾರ್ನಾಗ, ಅಲ್ಲೈತಿ ಏನಿವ ಎಲ್ಲ ಮಾಡಿಸಿದ್ವಿ. 2 ಲಕ್ಷ ಒಳಗಡೆ ಇಂಜನ್ನು ಎಲ್ಲ ಹೊಸದು. ಈಗ ಪೇಂಟಿಂಗ್ ಮಾಡಿಸಿದ್ವಿ, ಟಿಂಟರಿಂಗ್ ಎಲ್ಲ ಡ್ಯಾಮೇಜ್ ಆಗಿತ್ತು ಗಾಡಿ, ಅದೆಲ್ಲ ಡ್ಯಾಮೇಜ್ ತೆಗೆದು ಪೇಂಟಿಂಗ್ ಮಾಡಿ ಶೋರೂಮ್ ಗಾಡಿ ಮಾಡಿಕೊಟ್ರು. ಈಗ ಇಲ್ಲಿ ಬಂದ್ಮೇಲೆ ಅಮ್ಮ ಗಾಡಿ ನೋಡಿದ್ರೆ ಶೋರೂಮ್ದು ಅನ್ಸುತ್ತೆ, ನಿನ್ನ ಗಾಡಿ ಹಳಿದಿತ್ತು, ಎಲ್ಲ ಡ್ಯಾಮೇಜ್ ಇತ್ತು, ಮತ್ತು ನಂಬರ್ ಇದೆ ಐತಿ, ಹೆಂಗಮ್ಮ ಇದು ನೀವೇ ನೋಡ್ಕೊಡ್ರಿ ಅಂದ್ರೆ. ಇಲ್ಲಮ್ಮ ಸತ್ಯವಾಗ್ಲೂ ಹೇಳು, ನೀನು ನನ್ಗೆ ಯಾಕೋ ಡೌಟ್ ಆಗ್ತಿದ್, ಏನೋ ನಡೆದಿದ್ದಿಲ್ಲ ಅಂತ. ಇಲ್ಲೇನು ನಡೀತಿದ್, ಚಮತ್ಕಾರ ನಡೆದಿದೆ. ಎಲ್ಲಮ್ಮ ಕಾಮಾಖ್ಯ ಬಗಲಾಮುಖಿ, ಬಹಳ ಸತ್ಯ. ಇಂಥ ಸತ್ಯ ಅಂತೀರಿ, ಸತ್ಯ ಇಲ್ಲೇ ಇದೆ ನಿಜವಾಗ್ಲೂ, ಅಲ್ಲಿ ಹೋಗ್ಬೇಕು.